ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನೇಪಾಳದ ಪ್ರಧಾನಿ ಬಲೀಂದರ್ ಸಿಂಗ್ ಈಗ ಹಿಂದೂ ರಾಷ್ಟ್ರನಿಗೆ ಘೋಷಣೆ ಮಾಡ್ತಾವ್ರಂತೆ. ಕಾರಣ ಏನಪ್ಪ ಹಂಗಂದರೆ, ಆಗಲೇ ಜುಲೈ 22 ಆಗಲೇ ಒಂದು ವಾರ 15 ದಿನದಿಂದ ನಡೀತಾ ಇದೆ ಆ ಹೋರಾಟ. ಹಿಂದೂ ಮುಸ್ಲಿಂ ಹೋರಾಟ. ಹಿಂದೂ ಮುಸ್ಲಿಂ ಅಂತಂದರೆ ಬುರ್ಕಾ ಹಾಕ್ಕೊಂಡು ಯಾರು ಓಡಾಡಬಾರ್ದು, ನಮ್ಮ ಕಣ್ಣೆದುರಿಗೆ ಎಲ್ಲರೂ ಇಲ್ಲಿಂದ ಓಡಿ ಅಂತ ಹೇಳ್ತಾರೆ. ಯಾಕಾಯಿತು ಇದು ಅಂದರೆ, ನಮ್ಮ ಕಾವಡಿ ಯಾತ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಕಾವಡಿ ಯಾತ್ರೆ, ತಮಿಳ್ನಾಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಂಗೆ ಅಲ್ಲಿ ಶಿವನ ದೇವಸ್ಥಾನಕ್ಕೆ ತಗೊಂಡೋಗ್ತಾರೆ. 2 ಬಿಂದಿಗೆ ನೀರು ತಗೊಂಡೋಗಿ ಅವನ ತಲೆ ಮೇಲೆ ಉಯ್ತಾರೆ. ತಗೊಂಡೋಗಿ ಕಾವಡಿ ಉಯ್ಯೋದು ಅವರ ಪದ್ಧತಿ. ಯಾರ್ದು? ಅಲ್ಲಿಯ ಲಿಂಗಾಯತರು, ಅಲ್ಲಿಯ ಮತ್ತು ನಮ್ಮ ಉತ್ತರ ಪ್ರದೇಶದಲ್ಲೂ ನಡೀತದೆ ಜೋರಾಗಿ. ಉತ್ತರ ಪ್ರದೇಶ ಮತ್ತು ಸುತ್ತಮುತ್ತ ಎಲ್ಲ ಸುಮಾರು ನನಗೆ ಗೊತ್ತಾದಾಗೆ ನಾನು ಓಡಾಡಿದ ರಾಜ್ಯಗಳಲ್ಲಿ ಸುಮಾರು ರಾಜ್ಯಗಳು, ಮಧ್ಯಪ್ರದೇಶದಲ್ಲೂ ಆಗುತ್ತೆ, ಮತ್ತು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ಇದು ಏನು ಉತ್ತರಾಖಂಡಲ್ಲಾಗುತ್ತೆ, ಉತ್ತರಾಖಂಡಲ್ಲಿ ಡೆಲ್ಲಿನಲ್ಲಾಗುತ್ತೆ, ತುಂಬ ಕಡೆ ಮಾಡ್ತಾರೆ. ನನಗೆ ಗೊತ್ತಾದಾಗೆ ನಾನು ಓಡಾಡಿದ್ದೀನಿ. ಅದರಲ್ಲಿ ಕಾವಡಿನಿಗೆ ಮಾಡ್ತಾರೆ. ನಮ್ಮಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲೂ ಮಾಡ್ತಾರೆ. ಅದು ತಮಿಳ್ನಾಡಿನವ್ರು ಮಾತ್ರ, ನಮ್ಮ ಕನ್ನಡಿಗರು ಯಾರೂ ಮಾಡಲ್ಲ. ಇಲ್ಲಿಯವ್ರ ಪದ್ಧತಿನೇ ಕೆಲವು ಬೇರೆ ಬೇರೆ ರೀತಿ ಇರುತ್ತೆ. ಆ ಥರವಾಗಿ ನೇಪಾಳಲ್ಲಿ ಮಾಡುವಾಗ ಮುಸ್ಲಿಮ್ನವರು ಅವರು ಮುಸ್ಲಿಂ ಏರಿಯಾಕ್ಕೆ ಹೋಗಿದ್ದಕ್ಕೆ, ಅಲ್ಲಿ ದೊಡ್ಡ ಗಲಾಟೆ ಮಾಡಿದ್ದಕ್ಕೆ, ದೊಡ್ಡ ಗಲಾಟೆ ಅಂದರೆ ಇವರು DJ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಹೋಯ್ತಾಯಿದ್ರಂತೆ. ಅವ್ರನಿಗೆ ತಡೆದು ಮುಸ್ಲಿಮ್ನವರು ಅಡ್ಡಗಟ್ಟಿ, ಇಲ್ಲಿ DJನಿಗೆ ಬಡಿಬೇಡ್ದು, ಇದನ್ನು ಮಾಡಬೇಕು, ಹಂಗೆ ಹಿಂಗೆ ಅಂದಕ್ಕೆ, ನೀವು 5 ಸತಿ ಜಪ ಮಾಡ್ತೀರಾ, ಅದಕ್ಕೇನಾದ್ರು ನಾವು ಅಡ್ಡಿ ಮಾಡ್ತೀವ, ನಮ್ಮನ್ನ ಯಾಕೆ ಇದು ಮಾಡ್ತಿದ್ದೀರ ಹಂಗಂತ ಅವ್ರು ತುಂಬ ಕೇಳ್ಕೊತಾರೆ. ಏನು ಕೇಳಿದ್ರು ಬಿಡಲ್ಲ. ಹಂಗೆ ಸಣ್ಣ ಜಗಳ ಹೋಗಿ ದೊಡ್ಡದಾಗುತ್ತೆ. ದೊಡ್ಡ ಜಗಳ ಆಗಿ 3 ಜನ ಬಲಿಯಾಗ್ತಾರೆ ಹಿಂದೂಗಳು. ಯಾವಾಗ ಹಿಂದೂಗಳು 3 ಜನ ಬಲಿಯಾಗ್ತಾರೋ ಅಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಸ್ವಲ್ಪ ಎಚ್ಚೆತ್ತು ಇದನ್ನು ಮಾಡಿ ಅವರು ಶುರು ಮಾಡ್ತಾರೆ. ನಾಳೆ ದಿವಸ ಏನಾಗುತ್ತೆ, 2 ದಿನ 3 ದಿನ ಕಳೀತಾ ಇದ್ದಾಗೆಲ್ಲ ಎಲ್ಲೆಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ, ಅದೆಷ್ಟು 7 ಜಿಲ್ಲೆನೇ 8 ಜಿಲ್ಲೆನಲ್ಲೂ ಆಗಲೇ ರಾಮಾಯಣಗಳು ನಡೀತಾ ಇದೆ. ಎಲ್ಲರಿಗೂ ಓಡಿಸ್ತಾ ಇದ್ದಾರೆ. ಇಂಡಿಯಾನೇ ಬಿಟ್ಟು ನೇಪಾಳನೇ ಬಿಟ್ಟು ಆಚೆ ಹೋಗಿ ಹಿಂಗಂತ. ಈಗ ಮಯನ್ಮಾರು ಮತ್ತು ಭೂತಾನ್ಗೆ ಹೋಗೋದು, ಕೆಲವರು ಕರ್ನಾಟಕ ಇದು ಇಂಡಿಯಾಕ್ಕೆ ಬರೋದು. ಇಂಡಿಯಾ ಅಂದರೆ UP, ಉತ್ತರ ಪ್ರದೇಶ, ಅದಕ್ಕೆ ಹತ್ರ, ಅಲ್ಲಿಗೆ ಬರ್ತಾಯಿದ್ದಾರೆ. ಮತ್ತು ಡೆಲ್ಲಿಗೆ ಹೋಗ್ತಾಯಿದ್ದಾರೆ. ಎಲ್ಲ ಮುಸ್ಲಿಮನು ಛಿದ್ರಾಗ್ಬಿಟ್ಟಿದ್ದಾರೆ. ಈಗೇನಾಗಿದೆ ಅಂದರೆ, ಹೊರದೇಶದಲ್ಲಿ ನೇಪಾಳಿಯನ್ಸು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲೆಲ್ಲ ಈಗ ಆ ನೇಪಾಳಿಸಿಗೆ ಅಲ್ಲಿಂದ ಓಡಿಸೋದಕ್ಕೆ ಅವರು ತಯಾರಿ ಮಾಡೋರಂತೆ. ಎಲ್ಲ ಕಡೆಯೂ 20 ಲಕ್ಷ, 5 ಲಕ್ಷ, 15 ಲಕ್ಷ, ಮಲೇಷ್ಯಾದಲ್ಲೂ ಇದ್ದಾರಂತೆ. ಈ ಥರವಾಗಿರೋದ್ರಿಂದ ಅವ್ರನ್ನೆಲ್ಲರೂ ಅವರು ಇದಕ್ಕೆ ನೇಪಾಳಕ್ಕೆ ಹೋಗಿ ಅಂತ ಅಂದ್ಕೊಂಡು ಅಲ್ಲಿ ಗಲಾಟೆ ಆಗ್ತಾಯಿದೆ. ಇದು ಏನೋ ಒಂಥರ ಇದು ವರ್ಲ್ಡ್ ವಾರ್ ಇದ್ದಂಗೆ. ಇದು ಹೆಂಗೆ ವರ್ಲ್ಡ್ ವಾರು ವರ್ಲ್ಡ್ ವಾರ್ ಯಾವ ರೀತಿ ವರ್ಲ್ಡ್ ವಾರ್ ಇದು? ಗದಾ ಪ್ರಯೋಗ. ಒಬ್ಬೊಬ್ರಿಗೊಬ್ರಿಗೆ ಒಂದು ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ ಯುದ್ಧ ನಡೀತಾ ಇದೆ. ಜಾತಿ ಧರ್ಮದ ಯುದ್ಧ. ಇದು ಜಂಜಿ ಯುದ್ಧ ಅಂತ ಇದ್ರು ಎಲ್ಲರೂ. ಎಲ್ಲಿ ಮಾತೆತ್ತರ ಏನು ಗೊತ್ತಾ, ಜಂಜಿಗಳು ಅಂತ ಇದ್ರು. ಈಗ ಯಾರು ಜಂಜಿಗಳು ಮಾಡ್ತಾವ್ರೆ ನೋಡಬೇಕು. ಅದು ಇನ್ನೂ ಅದು ಸುದ್ದಿ ಶುರು ಮಾಡಿಲ್ಲ. ಈ TV ಅವ್ರಿಗೆ, ಪೇಪರ್ನವ್ರಿಗೆ ಬರಬೇಕು, ಅದು ಕಣ್ಣು ಕಾಣಬೇಕು, ಜಂಜಿ ಅಂತ. ಏನ್ರಿ ಜಂಜಿ ಇದು? ದೇಶಾದ್ಯಂತ ಇದು ನಡೀತಾ ಇದ್ದರೆ ನೇಪಾಳದಲ್ಲಿ ಅವ್ರ ಕತೆ ಏನಾಗಬೇಕು? ಮತ್ತು ಅಲ್ಲಿರ್ತಕ್ಕಂಥ ಮುಸ್ಲಿಮ್ನವರು ಎಲ್ಲಿಗೆ ಹೋಗಬೇಕು? ಇಷ್ಟು ವರ್ಷಗಳೆಲ್ಲ ನೇಪಾಳದಲ್ಲೇ ಇದ್ದು ಇದನ್ನು ಮಾಡಿ, ಆದರೆ ಇವ್ರೂ ತಪ್ಪಾಗಿ ನಡ್ಕೋತಾ ಇರ್ತಾರೆ. ಕೆಲವು ಯಾರೋ ಒಂದು 4 ಜನ ಮಾಡೋಂಥ ಕೆಲಸಕ್ಕೆ ಈಗ 40 ಜನ ಅನುಭವಿಸ್ಬೇಕಾಗಿದೆ. ಆ ಥರದ್ದೊಂದು ಇದಾಗಿದೆ. ಅಲ್ಲಿ ಯಾರು ಗೃಹ ಮಂತ್ರಿಗಳು
ಆಲ್ರೆಡಿ ಅದನ್ನೀಗ ಹಿಂದೂ ರಾಷ್ಟ್ರ ಇದು ನೇಪಾಳನೀಗ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾರಂತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಎಲ್ಲ ಕೂಗಾಟ ಕಿರ್ಚಾಟಗಳು ದೊಂಬಿ ಆಗ್ಬಿಟ್ಟಿದೆ ಅಂತೆ. ಎಷ್ಟು ಮಟ್ಟಿಗೆ ನಡೀತಾ ಇದೆ ಹಂಗಂದರೆ ಭಯಂಕರ, ಹೇಳೋಕ್ಕಾಗಲ್ಲ. ಅಷ್ಟು ಭಾಳ ಬಲವಂತವಾಗಿ ನೇಪಾಳಿಯನ್ಸು ಎಲ್ಲ ರಾಜ್ಯಗಳನ್ನು ಪಾಪ ಇಲ್ಲಿ ಕರ್ನಾಟಕದಲ್ಲಿ ಬಂದೇನು ಗೊತ್ತು, ಗುರುಕರಾಗಿ ಅಂದರೆ ವಾಚ್ಮ್ಯಾನ್ಗಳಾಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ರಾತ್ರಿ ಹೊತ್ತು ಏರಿಯನ್ನೆಲ್ಲ ರೌಂಡ್ ಹಾಕಿ ಬೆಳಗ್ಗೆ ಅವರು ಬಕ್ಷಿಸ್ ಇಸ್ಕೊತಾಯಿದ್ರು, ಹೆಂಗೋ ₹1 ₹2 ಅಂತ. ಆ ಥರ ಜೀವನ ಹಾಕಿದಂಥ ವ್ಯಕ್ತಿಗಳು ಈಗ ಅಲ್ಲಿ ಅವರು ಹಿಂದೂ ರಾಷ್ಟ್ರ ಬೇಕು ಅಂತ ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ತಪ್ಪು ಅಲ್ಲ. ಆದರೆ ಇವ್ರು ಮಾಡ್ತಕ್ಕಂಥದ್ದು ಮುಸ್ಲಿಮ್ನವರು ಅಲ್ಲಿ ಏನು 5% ಅವರಂತೆ, 5% ಮುಸ್ಲಿಮ್ನವರು ಹೋಗಿ ಅವ್ರ ಮೇಲೆ ತಿರುಗಿ ಬಿದ್ದರೆ ಅವಾಗ ಅವ್ರು ಏನಾಗ್ಬೋದು ಹೇಳಿ? ಕೋಪ ಬರುತ್ತಾ ಇಲ್ವಾ? ಕೋಪ ಬರುತ್ತೆ. ಯಾಕೆ ತಿರುಗಿ ಬೀಳಬೇಕು? ಯಾಕೆ 3 ಜನನಿಗೆ ಇದು ಮಾಡಿದ್ರು? 3 ಜನ ಕೊಲೆ ಆಯಿತು. ಅವ್ರ ಮನೆ ಕತ್ತೆಗಳು ಏನಾಗಬೇಕು? ಹಿಂದೂಗಳು ಅಂದರೆ ಮುಸ್ಲಿಮ್ನವ್ರಿಗೆ ಏನು ಅಷ್ಟೊಂದು ಅಸಾಧ್ಯ? ಮತ್ತು ಇವ್ರಿಗೆಲ್ಲರಿಗೂ ಸ್ವಂತ ದೇಶ ಇದೆಯಲ್ವಾ, ಮುಸ್ಲಿಂ ದೇಶಗಳು. ಹೋಗಿ ಅಲ್ಲೇ ಇದ್ದುಕೊಳ್ಳಿ ಬಿಡ್ರಿ. ಇಲ್ಲಿ ಯಾಕೆ ಇದ್ದುಕೊಂಡು ಹಿಂದೂಗಳ ಮಧ್ಯೆ ಇದ್ದುಕೊಂಡು ಕುಸ್ತಿ ಕಾಯೋದು, ಜಗಳ ಕಾಯೋದು? ಅವಾಗವಾಗ ಇದು ನನ್ನದೇ ಮಾಡ್ಕೋಬೇಕು ಅಂತನಾ? ಎಲ್ಲಾಯ್ತದೆ? 5%, 95%. 95% ನೇಪಾಳಿಯನ್ಸ್ ಇರುವಾಗ 5% ಏನು ಮಾಡ್ಕೊಳಕ್ಕಾಗತ್ತೆ? ನಮ್ಮಲ್ಲಾದರೆ 20% ಐತೆ, ಅಲ್ಲಿ 5% ಏನೂ ಲೆಕ್ಕಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಆದರೆ ಅವಾಗ ಅಲ್ಲಿ ಸೌಜನ್ಯವಾಗಿರಬೇಕಲ್ಲ. ಇದನ್ನಿಗೇನು ಅಂತಂದರೆ ಅಲ್ಪಸಂಖ್ಯಾತರು ಅಂದರೆ ಅಲ್ಪಸಂಖ್ಯಾತರಾಗಿ ಇದ್ದರೆ ತಾನೇ ಎಲ್ಲ ನಾವೇ ನಮ್ಮ ದೇಶನೇ ನಮ್ಮ ಮೊಹಮ್ಮದ್ ಇವರೇ ಪೈಗಂಬರ್ರೆ ಅಂತ ಹೇಳ್ಕೊಂಡು ಇದು ಮಾಡಿಕೊಂಡು ಇವರು ಜಗಳ ಶುರು ಮಾಡಿಬಿಟ್ಟು ಬಡವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾಯಿದ್ರೆ ಬಡವ್ರು ಯಾವ ರೀತಿ ಜೀವನ ಹಾಕಬೇಕು? ಅವ್ರು ಕೂಲಿ ನಾಲಿನ ಮಾಡಿಕೊಂಡು ಜೀವನ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಇದ್ದರು. ಇವಾಗ ಈ ಥರ ಜಗಳ ಆಗೋದ್ರೆ ಯಾವ ರೀತಿ ನಡೀತದೆ? ಮತ್ತು ಯಾವ ದೇಶಕ್ಕೆ ಹೋಗಿ ನೆಲೆ ಊರೋದು, ಯಾವ ರಾಜ್ಯದಲ್ಲಿ ಉಳ್ಕೊಳ್ಳೋದು? ಎಲ್ಲ 170% ಇತ್ಲ ಕಡೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಅದು ತಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಎಷ್ಟು ದಿನ ಇಟ್ಕೋತಾರೆ? ಎಷ್ಟು ಜನಕ್ಕೆ ಕೆಲಸ ಸಿಗ್ಬೋದು? ಆಮೇಲೆ ಇದು ಸರ್ವೆ ನಡೀತದೆ, ಸರ್ವೆನಲ್ಲಿ ಎಲ್ಲರೂ ಮತ್ತೆ ಅಲ್ಲಿಂದ ಓಡಿಸ್ತಾರೆ. ಆವಾಗ ಯಾವ ದೇಶಕ್ಕೆ ಹೋಗೋದು ಪಾಪ ಅವರು? ಯಾಕೆ ಹಿಂಗೆ ಮಾಡ್ಕೊತಾರಪ್ಪ ಒಬ್ಬೊಬ್ರು? ನನಗೇನು ಅರ್ಥ ಆಗಿಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ಮುಸ್ಲಿಮ್ನವರು ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ತಗ್ಗಿ ಬಗ್ಗಿ ನಡೀಲಿಲ್ಲ ಹಂಗಂದರೆ ಹಿಂದೂಗಳ ಮಧ್ಯೆ ಇನ್ಯಾವ ರೀತಿ ಇರ್ತೀರಾ ಹೇಳಿ? ಹಿಂದೂಗಳೇನಾದ್ರು ಬೇಕು ಅಂತ ಎಲ್ಲ ಟೈಮಲ್ಲೂ ಜಗಳ ಕಾಯ್ತಾರಾ? ಆಲೋಚನೆ ಮಾಡಬೇಕಲ್ಲ ನೀವು. ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಕೇಳ್ತಾಯಿದ್ರೆ ಭಯಂಕರ ನೋವಾಗುತ್ತೆ. ನೋವು ಎಷ್ಟೋ ಹೆಣ್ಣುಮಕ್ಕಳಿಗೆ, ಮುಸ್ಲಿಮ್ ಹೆಣ್ಮಕ್ಳುಗಳಿಗೆ ಅಳ್ತಾ ಇದ್ದಾರೆ. ಅವರು ಒದ್ದಾಡ್ಕೊಂಡು ಅಳ್ತಾ ಇದ್ದಾರೆ. ಯಾಕೆ ಹಿಂಗಾಗೋಯ್ತು, ಯಾಕೆ ಇದು ಅವ್ರಿಗೂ ಈ ನೇಪಾಳ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅವ್ರುಗಳು. ಆ ಥರ ಇದ್ದಾರೆ ಕೆಲವರು. ಅವ್ರು ಎಲ್ಲಿಗೆ ಹೋಗೋದು? ಅದು ಯಾವ ರಾಜ್ಯ ಹುಡ್ಕೋದು, ಯಾವ ದೇಶ ಹುಡ್ಕೋದು, ಯಾವ ರೀತಿ ಅವರು ಜೀವನ ಹಾಕೋದು ಮುಂದೆ? ನೇಪಾಳಿಯನ್ ಮುಸ್ಲಿಮ್ ನೇಪಾಳಿಯನ್ಸ್ ಬಿಡಿ, ನೇಪಾಳಿಯನ್ಸ್ಗಳು ಇದಾಗಿ ಗೊರ್ಕರಾಗಿ ಮತ್ತು ವಾಚ್ಮ್ಯಾನ್ ಆಗಿ ಮತ್ತು ಅವರು ಕೆಲವರೆಲ್ಲ ಈಗ ಸಾಕಷ್ಟು ಜನ ವಿದ್ಯಾವಂತರಾಗಿದ್ದಾರೆ. ಮೊದಲಂಗೇನು ಅಂತ ಇದಿಲ್ಲ, ಬದಲಾವಣೆ ಆಗಿದೆ. ಈಗ ಬಂದಿರತಕ್ಕಂಥ ಇವರು ಪ್ರೆಸಿಡೆಂಟು ಭಾಳ ಪ್ರಧಾನಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಮತ್ತು ಅವರು ಅವ್ರದ್ದೇ ಆದ ಕೆಲವು ಕಾರ್ಯಕ್ರಮಗಳನ್ನೀಗ ಮಾಡ್ತಾಯಿದ್ದಾರೆ. ಮುಂದಿನ ಅಭಿವೃದ್ಧಿಗೆ ದಾರಿ ಹುಡುಕ್ತಾರೆ. ಅರ್ಥ ಆಯ್ತಾ? ಇವ್ರುಗಳು ಹೇಳಿ ಈಗ ಈ ಮುಸ್ಲಿಮ್ನವ್ರು ಯಾಕೆ ಮಾಡಬೇಕು ಈ ಥರ? ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಅನ್ಕೋತೀನಿ. ಮತ್ತು ಇದು ಏನನ್ನೋದು ಮಧ್ಯೆ ಒಂದು ಸತಿ ಜಂಜಿಗಳು ಅಂತ ಎಲ್ಲ ಗಲಾಟೆಯಾಗಿ ಎಲ್ಲ ಮಿನಿಸ್ಟ್ರುಗಳ ಮನೆಗಳಿಗೆಲ್ಲ ಬೆಂಕಿ ಹಚ್ಚಿ ಇದು ಕಲ್ಲು ಹೊಡೆದು ಇದೆಲ್ಲ ಆಯಿತು. ಈಗ ಮುಸ್ಲಿಮ್ನವ್ರಿಗೆ ಆಗ್ತಾಯಿದೆ ಹೆಂಗಂತಂದರೆ ಎಷ್ಟು ನೋವಾಗ್ಬೋದು ಗೊತ್ತಿದೆ ಅಲ್ವಾ? ಅಲ್ಲಿ ಜನ ಅಷ್ಟೊಂದು ದಂಗೆ ಹೇಳ್ತಾರೆ ಅಂತ. ದಂಗೆ ಹೇಳಿ ಈಗಾಗಲೇ ದಂಗೆ ಹೇಳಿ 1 ವರ್ಷ ಆಗಿರ್ಬೇಕಷ್ಟೇ. ದಂಗೆ ಹೇಳಿ ಪ್ರಧಾನಿಗೆ ಮತ್ತು ಇವ್ರಿಗೆಲ್ಲರಿಗೂ ಪ್ರೆಸಿಡೆಂಟ್ಗಳಿಗೆಲ್ಲರಿಗೂ ಹೊಡೆದು ಬೆಂಕಿ ಹಚ್ಚಿ ದೊಡ್ಡ ಅನಾಹುತ ಮಾಡಿದ್ರು.
ಈಗ ಎಷ್ಟು ಮಟ್ಟಿಗೆ ಅನಾಹುತವಾಗಿದೆಯೋ ಇನ್ನೂ ಅಷ್ಟು ಇದು ಬರ್ತಾ ಇಲ್ಲ. ಅಲ್ಲಲ್ಲಿ ಆಗ್ತಕ್ಕಂಥ ಗಲಾಟೆಗಳು ಇದರಲ್ಲಿ ಬರ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅದನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ. ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಜನರಿಗೆ ದೇಶ ಬಿಡೋದು ಅಂತಂದರೆ ಭಾಳ ದೊಡ್ಡ ಕಷ್ಟದ ಕೆಲಸ. ಒಂದು ಊರು ಬಿಡೋದೇ ದೊಡ್ಡ ಕೆಲಸ. ಈ ಊರು ಬಿಟ್ಟು ಪಕ್ಕದ ಊರಿಗೂ ಹೆಂಗಪ್ಪ ಹೋಗೋದು, ಎಲ್ಲಿ ಅಪ್ಪ ಜಾಗ ಹುಡ್ಕೋದು ಅನ್ನಂಗಿರುತ್ತೆ. ದೇಶನೇ ಬಿಟ್ಟು ಹೋಗೋದು, ಬೇರೆ ದೇಶದಲ್ಲಿ ಹೋಗಿ ಹುಡ್ಕೊಂಡು ಇರಬೇಕು, ಬದುಕಬೇಕು ಅಂದರೆ ಯಾವ ರೀತಿ ಆಗುತ್ತೆ? ಇದು ಸರಿಯಾದ ಕ್ರಮ ಅಲ್ಲ. ಇಷ್ಟು ಹೇಳಿ ನಾನು ಈ ವಿಡಿಯೋನಿಗ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.